ರಾಜ್ಯದಲ್ಲಿ H1N1 ಸೋಂಕು ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ. ಸದ್ಯ H1N1 ಸೋಂಕು ತಡೆಗೆ ಈಗ ಮುಂಜಾಗೃತಾ ಕ್ರಮಗಳ ಬಗ್ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಜೊತೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ H1N1 ಕಾಯಿಲೆ ತೀವ್ರತರವಾಗಿ ಹೆಚ್ಚಿರುವಂತದ್ದು. ನಮ್ಮ ಜೊತೆ ಆರೋಗ್ಯ ಸಚಿವರಾದಂತಹ ಯುಟಿ ಖಾದರ್ ಅವರು ಇದ್ದಾರೆ. ಅವರೇ ಹೇಳ್ತಿರೋಣ. ಸರ್ ನಮಸ್ತೆ. ಈಗ H1N1 ಹೆಚ್ಚಾಗಿದೆ ಅಂತೇಳಿ ಇವತ್ತು ಸಭೆ ಕೂಡ ಮಾಡಿದಿರಿ. ಏನೇನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಮತ್ತು ಯಾವ ರೀತಿ ಜನಗಳಿಗೆ ಯಾವ ರೀತಿ ಎಚ್ಚರಿಕೆಯನ್ನ ಕೈಗೊಳ್ಳಬೇಕು ಅಂತ ನೋಡಿ. ಈ ಒಂದು ಸಮಯ ಚಳಿಗಾಲ ಮತ್ತು ಮಳೆಗಾಲ ಸಮಯ, ಇದು ಸಾಂಕ್ರಾಮಿಕ ರೋಗಗಳ ಸಮಯ. ಎಲ್ಲ ವೈರಸ್ ಅಲ್ಲೆಲ್ಲ ಉತ್ಪಾದನೆ ಆಗ್ತದೆ. ಅದನ್ನು ನಾವು ಭಾಳ ಜಾಗ್ರತೆಯಿಂದ ಇರಬೇಕು. ನಾವು ಜಾಗ್ರತೆ ಇರಬೇಕಾದ್ರೆ ನಾವು ಬಹುಶಃ ನಮ್ಮ ಆಹಾರ ಪದ್ಧತಿಯಲ್ಲಿ ಒಂದು ಬಿಸಿ ನೀರು ಕುಡಿಬೇಕು. ಸ್ವಲ್ಪ ಜಾಗ್ರತೆ ಇದ್ದು ವೈರಸ್ ಏನಾದ್ರು ಬಂದು ಬಿಟ್ಟರೆ ನಮ್ಗೆ ಶೀತ ಜ್ವರ ಎಲ್ಲ ಬರ್ತದೆ. ಆಗ ನಮ್ಮ ಮನೆಯಿಂದ ಹೊರಗೆ ಹೋಗಬಾರ್ದು. ಯಾಕೆ, ನನಗಿದ್ದದನ್ನು ನಿಮ್ಗೆ ಹಚ್ಚೋವಲ್ಲಿಗೆ ನಾನು ಹರಡ್ತದೆ. ಆದಷ್ಟು ಮನೇಲಿ ಇರಬೇಕು. ಕೆಲವೊಂದು ಸಂದರ್ಭದಲ್ಲಿ ಮನೆಯಲ್ಲೇ ಇರಲಿಕ್ಕೆ ಹೋಗಲೇಬೇಕು. ಆವಾಗ ಒಂದು ಮಾಸ್ಕ್ ಹಾಕಿಕೊಂಡು ಹೋಗಬೇಕು. ಸೊ 2-3 ದಿವಸ ನಂತರ ಶೀತ ಜ್ವರ ಕಡಿಮೆ ಆಗದಿದ್ದಲ್ಲಿ ಅದನ್ನು ಬಹುಶಃ ಇವತ್ತು ಟೆಸ್ಟ್ ಮಾಡಿಕೊಂಡು ಅದಕ್ಕೆ ಮದ್ದು ತಗೊಳ್ಬೋದು ಆ ಇದರಲ್ಲಿ. ಆದ ಕಾರಣದಲ್ಲಿ ಯಾವುದೇ ಇವತ್ತು ಸಾವಿತ ಆಗಲಿಲ್ಲ. ಇವತ್ತು ಬರೇ ನಮ್ಮ ಇಡೀ ರಾಜ್ಯದಲ್ಲಿ ಸುಮಾರು 500 ಏನೋ ಇದೆ ಏನು ಅವ್ರು ಟ್ರೀಟ್ಮೆಂಟ್ ತಗೊಳ್ಳೋರು. ಅದು ಕೂಡ GB ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ವ್ಯಾಪ್ತಿಯಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಎಲ್ಲವೂ ಕಂಟ್ರೋಲ್ ಬರ್ತದೆ. ನಾವು ಯಾರು ಕೂಡ ಆತಂಕ ಮಾಡುವಂಥ ವ್ಯವಸ್ಥೆ ಎಲ್ಲಿ ಕೂಡ ಇಲ್ಲ. ಎಲ್ಲಿ ಕೂಡ ಔಟ್ ಬ್ರೇಕ್ ಆಗಿಯೂ ಕೂಡ ಇಲ್ಲ. ಎಲ್ಲವೂ ಕೂಡ ಅವತ್ತು ಶೀತ ಜ್ವರ ಬರ್ತದೆ, ಹೋಗ್ತದೆ, ಸ್ವಾಭಾವಿಕ. ಅದು ಜನರು ಜಾಗ್ರತೆ ಇರಬೇಕು. ಜನರು ಭಾಳ ಜಾಗ್ರತೆಯಿಂದ ಇದ್ದು ಅವ್ರ ಊಟೋಪಚಾರ ಮತ್ತು ಜೀವನ ಶೈಲಿಯಲ್ಲಿ ಯಾವ ರೀತಿ ಕೋವಿಡ್ ಟೈಮ್ನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ನಾವು ಕಷಾಯ ಅದೆಲ್ಲ ತಗೊಳ್ತೇವೆ, ಅದೇ ರೀತಿಯಲ್ಲಿ ಶೀತ ಜ್ವರದ ಸಂದರ್ಭ ಇದೆಲ್ಲ ಮಾಡಿಕೊಳ್ಬೇಕು. ಈಗ ಸಂಬಂಧ ಮೆಡಿಸಿನ್ ಎಲ್ಲ ಸ್ಟಾಕ್ ಇದೆಯಾ ಸರ್? ಎಲ್ಲರಿಗೂ ಸಪ್ಲೈ ಆಗ್ತಾ ಇದೆ ಅಂತ? ಎಲ್ಲ ಕಡೆ ಮೆಡಿಸಿನ್ ಇದೆ. ಎಲ್ಲ ಸಿಂಪಲ್ ಮೆಡಿಸಿನ್, ಜಾಸ್ತಿ ದೊಡ್ಡ ವಿಶೇಷ ಇರುವಂಥ ಮೆಡಿಸಿನ್ಸ್ ಅಲ್ಲ. ಭಾಳ ಸಿಂಪಲ್ ಬೇರೆ ವೈರಲ್ ಫೀವರ್ಗೆ ಇರುವಂಥದ್ದು. ಸೊ ಆ್ಯಂಟಿ ವೈರಲ್ ಟ್ಯಾಬ್ಲೆಟೇ ಇರುವಂಥದ್ದು. ಆದ ಕಾರಣ ವೈರಲ್ ಎಲ್ಲ ಕಡಿದೆ. ಈಗ ಇಲ್ಲಿ ನೋಡಿ ಕೂಡ ವೈರಸ್ ಇರ್ತದೆ, ನಮ್ಮಲ್ಲಿ ಕೂಡ ಇದು ವೈರಸ್ ಇರ್ಬೋದು ಒಳಗಡೆ ಇದರಲ್ಲಿ. ನಮ್ಮ ಇಮ್ಯುನಿಟಿ ಕಡಿಮೆ ಇದ್ದಾಗ ಆ ಸಂದರ್ಭದಲ್ಲಿ ಆ ವೈರಸ್ ನಮ್ಮನ್ನು ಓವರ್ಟೇಕ್ ಮಾಡಿ ಅಲ್ಲಿ ಅವರಿಗೆ ಜ್ವರ ಗಿರ ಬರ್ತದೆ. ನಮ್ಮ ಇಮ್ಯುನಿಟಿ ಕರೆಕ್ಟಾಗಿದ್ದರೆ ವೈರಸ್ ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಬರ್ತದೆ, ಕೆಲವು ಸಂಬಂಧ ಇರ್ತದೆ ಮತ್ತು ಸಾಯ್ತದೆ. ಕೆಲವು ಸಂದರ್ಭ ಆಗದಿದ್ದರೆ ಮೆಡಿಸಿನ್ ಕೊಟ್ಟಾಗ ಸಾಯ್ತದೆ. ಈಗ ನಕಲಿ ಔಷಧಿಗೆ ಸಂಬಂಧಪಟ್ಟ ಹಾಗೆ SIT ಕೂಡ ರಚನೆ ಆಗಿರುವಂಥದ್ದು ಯಾವ ರೀತಿ ಅದು ಪ್ರೋಗ್ರೆಸ್? SIT ತನಿಖೆ ನಡೆಸ್ತಾ ಇದ್ದಾರೆ. ನಾವು ಅದ್ರಲ್ಲಿ ಏನಿಗೆ ಅದ್ರ ಬಗ್ಗೆ ಕೇಳಲಿಕ್ಕೆ ಹಸ್ತಕ್ಷೇಪ ಮಾಡಲಿಕ್ಕೆ ಹೋಗಲಿಲ್ಲ. ನಮ್ಮ ಉದ್ದೇಶ ಅದು ಎಲ್ಲರಿಗೂ ಅದನ್ನು ಬತಾಯಿಸಬೇಕು. ಸ್ಟಾರ್ಟಿಂಗ್ ಎಂದ ತನಕ ಬುಡ್ಡೆ ಸಂಬಂಧ ಕಿತ್ತು ಬಿಸಾಡಬೇಕು. ಮತ್ತು ಇದು ರಾಷ್ಟ್ರ ಅಲ್ಲ,